ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ, ಎಂದು ಮುಗಿಯದ ಈ ಪ್ರೇಮ ಬಂಧನ. ಏನ್ ಚಿಕ್ಕಪ್ಪ, ಇವತ್ತು ಫಸ್ಟ್ ನೈಟು ಚಿರುದು ದೀಪದ ಅಥವಾ ನಿಮ್ದು ಚಿಕ್ಕಮ್ಮಂದ? ಏ ಅಜ್ಜೋ, ಯಾರದೇ ಇರ್ಲಿ ಕಣಮ್ಮ, ಈ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಮಾಡ್ಬೇಕು ಅಂದ್ರೆ ನಂಗೆ ಅದಿರೋ ಒಂಥರ ಖುಷಿ ಕಣೆ. ಸರಿ ಆಯ್ತು, ನೀವು ಚಿರುನ್ ಕರ್ಕೊಂಡ್ ಬನ್ನಿ, ನಾನು ದೀಪನ್ ಕಳಿಸ್ತೀನಿ. ಹಾ ಸರಿ ಸರಿ ಸರಿ. ಏ ಚಿರು, ಎಲ್ಲಿಂದು ಚಿರು? ಹೇ ಚಿರು, ಎಲ್ಲಿದ್ಯೋ ಚಿರು? ಅಪ್ಪ. ಅಮ್ಮ, ಯಾಕ್ರಿ ಅಪ್ಪ ಅಂದ್ರೆ? ನೀನ್ ಯಾಕೆ ಅಮ್ಮ ಅಂದೆ? ಗೋಣಿತರ ನುಗ್ತಿರಲ್ಲ, ಕಣ್ಕಾಣಲ್ವಾ? ಸುಕ್ಕು, ನನ್ಗೆ ಇವತ್ತು ಏನು ಮಾತಾಡಕ್ಕಾಗ್ತಿಲ್ಲ, ಏನು ಮಾಡೋದಕ್ಕೂ ಆಗ್ತಿಲ್ಲ ಕಣೆ. ಏನಿವತ್ತು ನಿಮ್ದೇ ಫಸ್ಟ್ ನೈಟ್ ಅನ್ನೋ ತರ ಆಡ್ತಿದ್ದೀರಾ? ಓ, ನೀ ಹೂವನ್ನು ಇವತ್ತೇ ನಮ್ ಫಸ್ಟ್ ನೈಟ್ ಅರೇಂಜ್ ಮಾಡ್ತೀನಿ. ಏನೋ ಹೇಳಿದ್ರೆ ಏನೋ ಮಾತಾಡ್ತಿರಲ್ಲ, ಬಿಡ್ರಿ. ನಾನು ನೀನು ಒಂದಾದ ಮೇಲೆ ನೀ ಏಕೆ ದೂರ ಓಡುವೆ, ಮುತ್ತಲ್ಲ ನಿನ್ನ ಶೃಂಗಾರ ಮಾಡಿ ಕಣ್ತುಂಬ ನಾನೋಡುವೆ. ಹೇ ಸುಕ್ಕು, ನಿಂತ್ಕೊಳೆ. ಏನ್ ಚಿಕ್ಕಪ್ಪ, ಇಷ್ಟ ದಿನ ಪ್ರಣಯ ರಾಜ ಆಗಿದ್ರಿ, ಆಗ್ಲೇ ರಸಿಕರ ರಾಜ ಆಗ್ತಿದ್ದೀರಾ? ಅದು ಬಿಸಿಲುಗಾಲ ಕಳೆದ ಮೇಲೆ ಮಳೆಗಾಲ ಬರುತ್ತಲ್ಲ, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಓ ಸರಿ ಆಯ್ತು. ಏನ್ ಇಷ್ಟೊಂದು ಬದಲಾವಣೆ, ಏನ್ ಕಾರಣ ಅಂತ? ಅದು ವಯೋಸಹಜ ಗುಣ ಕಣವು. ಅಂದ್ರೆ ನಿನಗೆ ಅರ್ಥ ಆಗಲ್ಲ, ಅದು ಅನುಭವಿಸ್ಬೇಕು, ಮಾತನ್ನು ಹೇಳಕ್ಕಾಗಲ್ಲ. ಬಾ, ನಾನೆಲ್ಲಿಗೆ ಬರ್ಬೇಕು? ಅದು ಸೋಲು ಗೆಲುವು ಆಟ ಆಡೋಕ್ಕೆ. ಏನಾಟ? ಅಯ್ಯೋ, ಏನೋ ಒಂದು ಆಟ ಹೇಳ್ತೀನಿ ನಾನು. ಏನ್ ಚಿಕ್ಕಪ್ಪ ಇದು? ಹೇಳಿದ್ನಲ್ಲಪ್ಪ, ಸೋಲು ಗೆಲುವಿನ ಆಟ, ಪಡ್ಕೊಳ್ಳೋದು ಕಲ್ಕೊಳ್ಳೋದು ಆಟ. ಮದುವೆ ಎಷ್ಟು ಬೇಗ ಆಗ್ತೀವೋ ಅಷ್ಟೇ ಬೇಗ ಈ ಶಾಸ್ತ್ರ ಮುಗಿಸೋದು ಒಳ್ಳೇದು. ಆಯ್ತು, ನಂಗೇನೋ ಇದಾಯ್ತು, ಪರವಾಗಿಲ್ಲ, ಖುಷಿ ಆಯ್ತಾ? ಓ, ಈ ಮೂಮೆಂಟ್ಗೆ ಕಾಯ್ತಾ ಇದ್ದೆ ನಾನು. ನೋಡ್ತಿರು, ಇಂಥ ದಿನ ಮತ್ತೆ ಜೀವನದಲ್ಲಿ ಸಿಗಲ್ಲ. ಇಬ್ರು ಕೂತ್ಕೊಳ್ಳಿ, ರೊಮ್ಯಾಂಟಿಕ್ ಆಗಿ ಮಾತಾಡಿ, ಸುಖ ದುಃಖ ಹಂಚ್ಕೊಳ್ಳಿ, ಆಮೇಲೆ ಮುಂದೆ ಹೇಳ್ಬೇಡಿ, ಎಲ್ಲ ಅರ್ಥ ಆಯ್ತು. ಆಲ್ ದ ಬೆಸ್ಟ್ ಯಂಗ್ ಮ್ಯಾನ್, ಟುಡೇ ಇಸ್ ಯೋರ್ಸ್, ಗೋ ಅಹೆಡ್. ಅಲ್ಲ ದೀಪವ್ರು, ಇದು ನೀನೊಬ್ಬನ ಕೈಲೇ ಮಾಡ್ಸಕ್ಕಾಗತ್ತಾ? ಅವಳು ಬರ್ತಾಳೆ ಕಣೋ, ಆದ್ರೆ ಇದೆಲ್ಲ ಅರೇಂಜ್ಮೆಂಟ್ಸ್ ಆಗಿರೋದು ಸ್ವಲ್ಪ ಗೊತ್ತಿಲ್ಲ. ಸರ್ಪ್ರೈಸಾ? ಸರಿ ಸರಿ, ಬಂದ್ಬಿಡ್ತಾರೆ, ವಾಡಿ ನೀವ. ಹೋಗ್ತೀನಿ ಕಣೋ, ನಾನಿಲ್ಲಿದ್ದೇನ್ ಮಾಡ್ಲಿ? ನೋಡು, ಅವ್ಳು ಬರಕ್ ಮುಂಚೆ ಈ ಅರೇಂಜ್ಮೆಂಟ್ಸ್ ತಕ್ಕನಾಗಿ ನೀನು ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗ್ಬೇಕು, ಓಕೆನಾ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಜಾಜಿ. ಹಾ ಮೇಡಮ್, ಬಂದೆ. ರೆಡಿನಾ? ಕೇಸರಿ ಹಾಕಿದ್ಯಾ ತಾನೆ? ಮೇಡಮ್, ಕೇಸರಿ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿದೀನಿ. ತಗೊಳ್ಳಿ. ದೀಪ ಎಲ್ಲಿ? ದೀಪ, ದೀಪ. ಹಾ ಹೇಳಿ ಅಕ್ಕ. ದೀಪ ತಗೋ. ಏನಕ್ಕ ಇದು? ಇದಕ್ಕೆ ಕೇಸರಿ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಹದವಾಗಿ ಮಾಡಿರೋ ಹಾಲು. ಯಾರ್ಗೆ? ಚಿರು ಕೊಡು, ಆಮೇಲೆ ಇದರಲ್ಲಿ ಅರ್ಧ ನೀನು ಕುಡಿ. ನಾನ್ ಕುಡಿಬೇಕಾ? ಯಾಕಕ್ಕ, ಅದ್ ಬೇರೆ ಇದು ಏನೋ ನಾವು ಕಲ್ಸಿದೀರಾ, ನಂಗೆ ಏನೋ ಅರ್ಥ ಆಗ್ತಿಲ್ಲ. ರೂಮಿಗೆ ಹೋಗು, ನಿನಗೆ ಗೊತ್ತಾಗುತ್ತೆ. ಓಹೋ, ಅರ್ಥ ಆಯ್ತು ಅರ್ಥ ಆಯ್ತು. ಅರ್ಥ ಆಯ್ತಾ? ನಿನಗೆ ಓಕೆ ತಾನೆ? ಅಯ್ಯೋ, ಇದ್ರಲ್ಲಿ ಏನಿದೆ ಅಕ್ಕ? ಪಾಪ ನನ್ನ ಹಸ್ಬೆಂಡು ಮೈಕೆ ಎಲ್ಲ ನೋವು ಮಾಡ್ಕೊಂಡು ಆ ರೌಡಿಗಳ ಜೊತೆ ಹೋರಾಡಿ ನನ್ನ ಬಚಾವ್ ಮಾಡ್ಕೊಂಡು ಬಂದಿದಾರಲ್ವಾ, ಅವ್ರು ಆರಾಮಾಗಿರ್ಲಿ ಅಂತ ತಾನೆ ಈ ತರ ವಿಶೇಷವಾದ ಹಾಲು ಮಾಡ್ಕೊಟ್ಟಿದ್ದು. ಕೊಡ್ತೀನಿ ಆಯ್ತಾ? ದೀಪ, ತಡ್ಡಿ ತಡ್ಡಿ, ನೀನು, ನಿನ್ಗೇನು ಗೊತ್ತಾಗಲ್ಲ. ಫಸ್ಟ್ ನಿನ್ ರೂಮಿಗೆ ಹೋಗು. ಹೋಗು ಹೋಗು. ಏನು ಎಲ್ಲ ಅಲಂಕಾರ ಮಾಡಿದ್ದಾರೆ? ಯಾಕ್ರಿ ಎದ್ರ ಕಡ್ರಿ? ಇನ್ನೇನ್ ಹಸ್ಬೆಂಡು ದಿಢೀರ್ ಅಂತ ಬಂದು ಈ ಗೊಂಬೆನ ನನ್ನ ಮುಖದ ಮುಂದೆ ಇಟ್ರೆ ಹೆದರ್ದೆ ಏನೇನ್ ಮಾಡ್ಲಿ? ಹೆದರಕ್ ಅದು ಒಂದೇ ಕಾರಣನ, ಇನ್ನೇನಾದ್ರೂ ಇದೆಯಾ? ಇನ್ನೇನೂ ಇಲ್ಲಪ್ಪ. ಅಲ್ಲ, ಮೊದ್ಲು ನನ್ನ ನೋಡ್ದಾಗ ಹೆದರ್ಕೋತಿದ್ರಲ್ಲ, ಈಗ್ಲೂ ಆ ಭಯ ಇದೆಯಾ ಅಂತ ಕೇಳಿ. ಇಲ್ಲ. ತಗೊಳ್ಳಿ ಇದನ್ನ.
ನಿಮ್ಗೆ ಇಷ್ಟ ಅಂತ ತರಿಸಿದ್ದೆ. ನೀವು ನನ್ನ ಜೊತೆ ಬರ್ದೆ ಟೂ ಬಿಟ್ಬಿಟ್ಟು ಊರಲ್ಲೇ ಉಳ್ಕೊಂಡಿದ್ರಲ್ಲ, ಅದಕ್ಕೆ ಉಳ್ಕೊಂಡಿತ್ತು. ಅದಕ್ಕೆ ಈಗ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಹಸ್ಬೆಂಡ್. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹಸ್ಬೆಂಡು ನಿಮ್ಮ ಥರನೇ ಮುದ್ದಾಗಿದೆ. ನಾನಿರೋವರೆಗೂ ಇದನ್ನ ಜೋಪಾನವಾಗಿ ನೋಡ್ಕೋತೀನಿ. ಯಾಕೆ ಹಸ್ಬೆಂಡು? ಈ ಗೊಂಬೆ ಎಷ್ಟು ಅದೃಷ್ಟ ಮಾಡಿ ನಿಮ್ಮಿಂದ ಮುತ್ತು ಕೊಡಿಸ್ಕೊತಾ ಇದೆಯಲ್ಲ. ಕೊಡಬಾರ್ದು ಟೈಮಲ್ಲಿ ಟೆಡ್ಡಿ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟು ನಾನು ಅನಿಸ್ತೆ. ಯಾಕೆ ಹಸ್ಬೆಂಡು? ನಾನು ಪ್ರೀತಿಯಿಂದ ಕೊಟ್ಟಿದ್ದೀನಿ, ಹೆಂಗೆಂಗೋ ಬಳಸ್ತಿದ್ದೀರಲ್ಲ, ಕೊಡಿ. ಬನ್ನಿ ಈ ಕಡೆ. ಇನ್ಮೇಲೆ ಇದು ನಿನ್ನ ಜಾಗ, ಇಲ್ಲೇ ಆರಾಮಾಗಿರು. ಇತ್ತೀಚೆಗಷ್ಟೇ ನಮ್ಮ ಪ್ರೀತಿ ಶುರು ಆಗಿದೆ, ಆದರೆ ನಮ್ಮ ನಂಟು 100 ಜನ್ಮದಿದೆಯೇನೋ ಅಂತ ಅನ್ನಿಸ್ತದೆ. ನಿಜ ಹಸ್ಬೆಂಡು, ನಾನು ಯಾವತ್ತು ನಿಮ್ಮನ್ನು ಮದುವೆ ಆಗಿ ಮನೆಗೆ ಬಂದೋ ಅವತ್ತು ನನ್ನ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿತು. ಹೌದಾ? ಹಾಗೆಲ್ಲ ನಾನು ನಿಮ್ಮನ್ನು ಮಾತಾಡ್ಸ್ತಾನೆ ಇರಲಿಲ್ಲ, ಬೈತಿದ್ದೆ, ಇರಿಟೇಟ್ ಮಾಡ್ಕೋತಿದ್ದೆ. ಆದರೂ ನನ್ನ ಮೇಲೆ ಪ್ರೀತಿ ಹೆಂಗೆ ಹುಟ್ಟಿತು? ಒಂದು ಹೆಣ್ಣಿಗೆ ಅವಳ ಗಂಡ 3 ಗಂಟೆ ಹಾಕಿದ್ಮೇಲೆ ಮುಗೀತು. ಅವ್ನು ಹೇಗೆ ಏನೇ ಮಾಡಿ, ಒಳ್ಳೆಯವನೋ ಕೆಟ್ಟವ, ತಾಳಿ ಕಟ್ಟಿಸ್ಕೊಂಡು ಕ್ಷಣದಿಂದ ಅವಳ ಗಂಡನೇ ಸರ್ವಸ್ವ ಆಗ್ತಾನೆ. ನನ್ನ ಮೇಲೆ ನಿಮ್ಗೆ ಇಷ್ಟೆಲ್ಲ ಪ್ರೀತಿ ಇದ್ರು ನನ್ನ ಹತ್ರ ಯಾಕೆ ಹೇಳ್ಕೊಳ್ಳಿಲ್ಲ? ಬಾಯಿ ಬಿಟ್ಟು ತನ್ನ ಪ್ರೀತಿನ ಹೇಳಕ್ಕಾಗದೇ ಇರೋ ಹೆಣ್ಣು ಆ ಪ್ರೀತಿನ ತನ್ನ ಗಂಡನ ಮೇಲೆ ಕಾಳಜಿ ತೋರಿಸೋ ಮೂಲಕ ಹೇಳ್ಕೊತಾಳೆ. ಆದರೆ ನಾನಂತ ಗಂಡಂಗೆ ಅದು ಅರ್ಥ ಆಗಲಿಲ್ವಲ್ಲ. ನಾನು ನಿಮ್ಗೆ ಎಷ್ಟು ಹತ್ರ ಬರ್ತಿದ್ರು ನೀವೇ ನನ್ನಿಂದ ದೂರ ಹೋಗ್ತಿದ್ರು. ಆಮೇಲೆ ಕೊನೆವರೆಗೂ ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ರು. ಆದರೆ ಒಂದಲ್ಲ ಒಂದಿನ ನೀವು ನನ್ನ ಪ್ರೀತಿಸ್ತೀರಾ ಅನ್ನೋದು ನನ್ನ ಮನಸ್ಸಿನ ಮೂಲೆಯಲ್ಲಿತ್ತು. ಅದೀಗ ಹೊರಗೆ ಬಂದು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹರಾಡ್ತದೆ ಅಲ್ವಾ? ಇವತ್ತಿನ ದಿನ ನಮ್ಮ ಪಾಲಿಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಈ ಮೊಮೆಂಟ್ನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಗೆ ನೆನಪಿದೆಯಾ, ಇದಕ್ಕೆ ಮುಂಚೆ ಚಿಕ್ಕಪ್ಪ ಇದೇ ಥರ ಒಂದ್ಸಲಿ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ದಾಗ ನಾನು ಕೂಗಾಡಿ ರಂಪ ಮಾಡಿಬಿಟ್ಟಿದ್ದೆ. ಆದರೆ ಈಗ ಇದನ್ನೆಲ್ಲ ನೋಡಿ ಪ್ರೇಮ ಕಾವ್ಯ ಬರೆದು ನಿಮ್ಮ ಮುಂದೆ ಹಾಡಬೇಕು ಅನ್ನಿಸ್ತದೆ.